ಲೋಕಸಭೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರದ ಮೊದಲನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗ ಕ್ಷೇತ್ರದಿಂದ ಯಾರು ಕಣಕ್ಕಿಳಿಯಲಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ಸಭೆಯಲ್ಲಿ ಕೂಡ ಮೊದಲಿಗೆ ಚರ್ಚೆ ಆಗಿತ್ತು. ಅನಂತರ ಈಗ ಶಿವಮೊಗ್ಗ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅಂತ ಹೇಳಿ ಈಗಾಗಲೇ ಮೊದಲ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಡಿಸೈಡ್ ಕೂಡ ಆಗಿದೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಯನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರದ ಮೊದಲ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗದ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗಿದ್ದು ಶಿವಮೊಗ್ಗ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಧು ಬಂಗಾರಪ್ಪ ಅವರ ಹೆಸರನ್ನ ಒಂದು ಘೋಷಣೆ ಮಾಡುವಂತಹ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಹೆಸರು ಆಲ್ರೆಡಿ ಫೈನಲ್ ಆದಂತಹ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಅವನಿಗೆ ಜೆಡಿಎಸ್ ಮುಖಂಡರು ಭೇಟಿಯನ್ನು ಕೊಟ್ಟಿದ್ದು ಕೆಲವೇ ಕ್ಷಣಗಳಲ್ಲಿ ಮಧು ಬಂಗಾರಪ್ಪ ಮನೆಗೆ ದೇವೇಗೌಡರು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಉಪಚುನಾವಣೆ ಸೋಲಿನ ಬಳಿಕ ದೂರವೇ ಉಳಿದಿದ್ರು ಮಧು ಬಂಗಾರಪ್ಪ. ಈ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಮನವೊಲಿಕೆಯ ಸರ್ಕಸ್ ಅನ್ನ ಮಾಡಲಾಗಿತ್ತು. ದೇವೇಗೌಡರು ಇವತ್ತೇ ಹೆಸರನ್ನ ಘೋಷಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಮಧು ಬಂಗಾರಪ್ಪ ಅವರ ಮನೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ತೆರಳಿದ್ದಾರೆ. ಇವತ್ತೇ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಈಗಾಗಲೇ ಫೈನಲ್ ಆಗಿದೆ. ಅಭ್ಯರ್ಥಿ ಫೈನಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಮಧು ಬಂಗಾರಪ್ಪ ಅವರನ್ನ ಕಣಕ್ಕಿಳಿಸುವಂತಹ ಈಗ ಹೆಸರು ಫೈನಲ್ ಆಗಿರುವ ನಿಟ್ಟಿನಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಮಧು ಬಂಗಾರಪ್ಪ ಅವನಿಗೆ ಜೆಡಿಎಸ್ ಮುಖಂಡರು ಕೂಡ ಭೇಟಿಯನ್ನ ಈಗಾಗಲೇ ನೀಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಗೆ ಆಗಮಿಸಲಿದ್ದು ಅಲ್ಲೇ ಅವರ ಒಂದು ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಉಪಚುನಾವಣೆ ಸೋಲಿನ ಬಳಿಕ ಸಾಕಷ್ಟು ದೂರವೇ ಉಳಿದಿದ್ರು ಮಧು ಬಂಗಾರಪ್ಪ ಅವರು. ಸೊ ಮತ್ತೊಮ್ಮೆ ಎಲೆಕ್ಷನ್ಗೆ ನಿಲ್ಲಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮನವೊಲಿಕೆ ಮಾಡುವಂತಹ ಸರ್ಕಸ್ ಬಹಳ ದಿನಗಳಿಂದ ನಡೀತಾ ಇತ್ತು. ದೇವೇಗೌಡರು ಇವತ್ತೇ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಮೈತ್ರಿಗಳ ಮೊದಲ ಒಂದು ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಇವತ್ತು ಫೈನಲ್ ಆಗಿದ್ದು ಮೊದಲ ಅಭ್ಯರ್ಥಿಯ ಹೆಸರನ್ನ ಇನ್ನು ಕೆಲವೇ ಕ್ಷಣದಲ್ಲಿ ಘೋಷಿಸುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಒಂದ್ ಕಡೆ ಇವತ್ತು ಕೂಡ ಒಂದು ರೀತಿಯಲ್ಲಿ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರಬಹುದು ಅಥವಾ ಜೆಡಿಎಸ್ ಲೋಕಸಭಾ ಸಚಿವರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಮೀಟಿಂಗ್ ನಡೆದಿದೆ. ಅಂದ್ರೆ ಯಾವ್ಯಾವ ಕ್ಷೇತ್ರಗಳಿಗೆ ಯಾರ್ಯಾರನ್ನ ನಿಲ್ಲಿಸಬೇಕು, 2 ಕ್ಷೇತ್ರಗಳು ಅಂದ್ರೆ 28 ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನು ಯಾರ್ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯ ಸಮಾಲೋಚನೆ ನಡೆದಿದೆ, ಚರ್ಚೆ ನಡೆದಿದೆ. ಆದ್ರೆ ಈಗ ದೋಸ್ತಿಯಿಂದ ಈ ಒಂದು ಲೋಕಸಭಾ ಎಲೆಕ್ಷನ್ಗೆ ಮೊದಲ ಕ್ಷೇತ್ರ ಲೋಕಸಭಾ ಎಲೆಕ್ಷನ್ಗೆ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ ಈಗಾಗಲೇ ಫೈನಲ್ ಆಗಿದ್ದು ಮಧು ಬಂಗಾರಪ್ಪ ಹೆಸರು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಪ್ರಕಟ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮೊದಲನೇ ಅಭ್ಯರ್ಥಿಯ ಆಯ್ಕೆ ಆಲ್ರೆಡಿ ಈಗ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದ್ದು ಶಿವಮೊಗ್ಗ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪ ಫಿಕ್ಸ್ ಅಂತಾನೆ ಹೇಳಲಾಗಿದೆ. ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಹೆಸರನ್ನ ಇನ್ನು ಫೈನಲ್ ಆಗಿ ಘೋಷಣೆ ಮಾಡುವ ಸಾಧ್ಯತೆ ಇದು. ಅಧಿಕೃತವಾಗಿ ಘೋಷಣೆ ಮಾಡೋದಷ್ಟೇ ಬಾಕಿ ಇದೆ. ಎಲ್ಲವೂ ಕೂಡ ಯಾರು ಅಭ್ಯರ್ಥಿ ಅನ್ನೋದು ಎಲ್ಲವೂ ಕೂಡ ಫೈನಲ್ ಆಗಿದೆ, ಫಿಕ್ಸ್ ಆಗಿದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಈಗಾಗಲೇ ಮಧು ಬಂಗಾರಪ್ಪ ಅವರ ಮನೆಗೆ ಜೆಡಿಎಸ್ ಮುಖಂಡರುಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಧು ಬಂಗಾರಪ್ಪ ಮನೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿಯನ್ನ ಕೊಟ್ಟು ಅವರೇ ಅಲ್ಲಿ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಕ್ಷೇತ್ರದ ದೋಸ್ತಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಇದೆ. ಈ ಹಿಂದಿನ ಎಲೆಕ್ಷನ್ ನಲ್ಲಿ ನಾವು ಗಮನಿಸಬಹುದು, ಬೈ ಎಲೆಕ್ಷನ್ ನಲ್ಲೂ ಕೂಡ ಮಧು ಬಂಗಾರಪ್ಪ ಸ್ಪರ್ಧೆಯನ್ನ ಮಾಡಿದ್ರು. ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಸೋಲಿನ ರುಚಿಯನ್ನ ಕಂಡಿದ್ರು. ಈ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಕೂಡ ದೋಸ್ತಿ ಸರ್ಕಾರ ಮಾಡಿತ್ತು, ಜೆಡಿಎಸ್ ಮುಖಂಡರುಗಳು ಮಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗಾಗಲೇ ದೋಸ್ತಿಯ ಒಂದು ಮೀಟಿಂಗ್ ಕೂಡ ಇವತ್ತು ನಡೆದಿದೆ. ಅಂದ್ರೆ 28 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ. ಹಾಗಾಗಿ ಶಿವಮೊಗ್ಗದ ಫೈನಲ್ ಆಗಿದೆಯಾ? ಎಷ್ಟು ಹೊತ್ತಿಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ? ಈಗ ಅವರ ಮನೆಗೆ ಯಾವೆಲ್ಲ ನಾಯಕರುಗಳು ಬಂದಿದ್ದಾರೆ? ನವಿತಾ, ಟಿಕೆಟ್ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಾಯಕರುಗಳು ಈಗಾಗಲೇ ಒಂದು ಕಡೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಧು ಬಂಗಾರಪ್ಪ ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡಿದ್ರು. ಆ ನಂತರದಲ್ಲಿ ಅವರು ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರನೇ ಇದ್ರು. ಅಂದರೆ ಜೆಡಿಎಸ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾ ಇರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮಧು ಬಂಗಾರಪ್ಪ ಮುನಿಸ್ಕೊಂಡಿರೋದು. ಅದೇ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಬರ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ದೇವೇಗೌಡರೇ ಬಂದು ಅವ್ರ ಜೊತೆ ಇವತ್ತು ಮಾತನಾಡಲಿಕ್ಕಿದ್ದಾರೆ. ಹಿಂದೆ ಪತ್ರವನ್ನು ಕೂಡ ಬರೆದಿದ್ರು ಮಧು ಬಂಗಾರಪ್ಪನವರಿಗೆ, ಯಾವುದೇ ಸಮಸ್ಯೆ ಇದ್ರೂ ಕೂತು ಬಗೆಹರಿಸಿಕೊಳ್ಳೋಣ
ನೋಡೋಣ ಅಂತೇಳಿ. ಆ ನಂತರದಲ್ಲಿ ಅವರೇ ಅಭ್ಯರ್ಥಿ ಆಗಬೇಕು ಅಂತೇಳಿ ಶಿವಮೊಗ್ಗ ಮೂಲದ ಕಾಂಗ್ರೆಸ್ ನಾಯಕರುಗಳು ಮತ್ತು ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ದೇವೇಗೌಡರು ಮಧು ಬಂಗಾರಪ್ಪನವರ ಮನೆಗೆ ಭೇಟಿ ಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ಕೋನರೆಡ್ಡಿ ಸೇರಿದಾಗೆ ಬೇರೆ ಬೇರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಸೇರಿದಾಗೆ ಸಾಕಷ್ಟು ಪ್ರಮುಖರು ಈಗಾಗಲೇ ಮಧು ಬಂಗಾರಪ್ಪ ಅವರ ಮನೆಗೆ ಬಂದಿದ್ದಾರೆ. ನಂತರದಲ್ಲಿ ಈಗ ದೇವೇಗೌಡರು ಬರ್ಲಿಕ್ಕಿದ್ದಾರೆ. ದೇವೇಗೌಡರು ಬಂದು ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಬಹುಶಃ ಇವತ್ತೇ ಆ ಹೆಸರನ್ನು ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಈ ಕ್ಷಣದವರೆಗೂ ಸಹಿತ ಅಲ್ಲಿ ಅಭ್ಯರ್ಥಿ ವಿಚಾರವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಅಲ್ಲಿ ಒಂದು ವೇಳೆ ಮಧು ಬಂಗಾರಪ್ಪ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಜೆಡಿಎಸ್ಗೆ ಅಲ್ಲಿ ಸೀಟ್ ಬಿಟ್ಕೊಟ್ರು ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗುವಂತ ಲಕ್ಷಣ ಇಲ್ಲ. ಯಾಕಂದ್ರೆ ಕಳೆದ ಉಪಚುನಾವಣೆ ಸಂದರ್ಭದಲ್ಲಿನೇ ಎಲ್ಲರೂ ಸೇರಿ ಒತ್ತಾಯ ಮಾಡಿ, ಕಾಂಗ್ರೆಸ್ನವರು ಪ್ರಮುಖರು ಎಲ್ಲರೂ ಒತ್ತಾಯ ಮಾಡಿ ಮಧು ಬಂಗಾರಪ್ಪನವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಈಗ ಮತ್ತೆ ಮಧು ಬಂಗಾರಪ್ಪನವರಿಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ. ಅಲ್ಲದೇನೆ ಅವ್ರನ್ನ ಸಕ್ರಿಯ ರಾಜಕಾರಣಕ್ಕೆ ಕರ್ಕೊಬರ್ಬೇಕು, ಸಕ್ರಿಯ ಆಗಬೇಕು, ಅವರು ಪಕ್ಷದಲ್ಲಿ ಸಕ್ರಿಯರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಡಬೇಕು ಅಂತ ಹೇಳಿ ಕೂಡ ಈಗಲೇ ಅವ್ರನ್ನ ಕಳಿಸುವಂತ ವಿಚಾರ ನಿಟ್ಟಿನಲ್ಲಿ ದೇವೇಗೌಡರು ಸಹಿತ ಬಂದು ಇವತ್ತು ಮಾತುಕತೆನ ಮಾಡಲಿಕ್ಕಿದ್ದಾರೆ. ಅವರೇ ಅಭ್ಯರ್ಥಿ ಅಂತ ಹೇಳಿ ಫೈನಲ್ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದ್ರೆ ಚುನಾವಣಾ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಈಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಮಧು ಬಂಗಾರಪ್ಪನವರಿಗೆ ದೇವೇಗೌಡರು ಸೂಚನೆಯನ್ನು ಕೊಡುವಂತ ಸಾಧ್ಯತೆ ಇದೆ. ಬಹುಶಃ ಇನ್ನೊಂದು 15-20 ನಿಮಿಷದಲ್ಲಿ ದೇವೇಗೌಡರು ಬಂದು ಮಧು ಬಂಗಾರಪ್ಪನವರ ಜೊತೆಯಲ್ಲಿ ಉಳಿದಂತ ಜೆಡಿಎಸ್ ನಾಯಕರ ಜೊತೆಯಲ್ಲಿ ಕುಳಿತು ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಹೆಬ್ಬಾರ್ ಡೀಟೇಲ್ಸ್ಗೆ.